ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವರವ್ರದೇ ಆಗಿರ್ತಕ್ಕಂಥ ಧರ್ಮ ಮತ್ತು ಅವರವ್ರದೇ ಆಗಿರ್ತಕ್ಕಂಥ ಆಹಾರವಾದ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಅನುಸರಿಸೋದಕ್ಕೆ ಅವಕಾಶ ಮಾಡಿಕೊಂಡಿದೆ. ಕೆಲವು ಹಿಂದುತ್ವವಾದಿ ಶಕ್ತಿಗಳು ಬಜರಂಗ ದಳದಂತ ಹೆಸರುಗಳನ್ನ ಹೇಳ್ಕೊಂಡು ಇವತ್ತು ಇವರ ವಿರುದ್ಧ ರೈತರು ದನಗಳನ್ನ ಸಂತೆಗೆ ಮಾರಾಟ ಮಾಡಕ್ ಹೋದಾಗ ಅವ್ರ ವಿರುದ್ಧ ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯ ರೈತ ಸಂಘ ಮತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಅದು ಎಲ್ಲ ಜನಪರ ಚಳುವಳಿಗಳ ನೇತೃತ್ವದಲ್ಲಿ ಈ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ರೈತರು ಕೃಷಿಯಲ್ಲಿ ಆದಾಯ ಇಲ್ಲ ಅಂತೇಳಿ ಹೈನುಗಾರಿಕೆ ಮೇಲೆ ಅವಲಂಬಿತವಾಗಿ ಜೀವನವನ್ನು ನಡೆಸ್ತಾ ಇದೀವಿ. ನಾವು ತಂದಿರ್ತಕ್ಕಂಥ ಹಸುಗಳು, ಜರ್ಸಿ ಹಸುಗಳು ಹಾಲು ಕೊಡದಂಗಾದಾಗ, ವಯಸ್ಸಾದಾಗ ಅಥವಾ ಅವು ಗಂಡು ಕರುಗಳನ್ನ ಹಾಕಿದಾಗ ಅವುಗಳನ್ನ ನಾವು ವಿಧಿ ಇಲ್ಲದೆ ಮಾರಾಟ ಮಾಡಬೇಕಾಗುತ್ತೆ. ಅವನ್ನ ಹಾಕಿ ನಾವು ಬದುಕು ನಡೆಸಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರೋದ್ರ ಮೂಲಕ ಇವತ್ತು ರೈತರ ಮೇಲೆ ಅತ್ಯಂತ ದೊಡ್ಡ ರೀತಿಯ ಗದಾಪ್ರಹಾರವನ್ನು ಮಾಡ್ತಾ ಇದೆ. ರೈತರು ಮತ್ತೊಂದಷ್ಟು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಂಗಾಗಿ ರೈತರ ಹಸುಗಳನ್ನ, ದನಗಳನ್ನ, ಎಮ್ಮೆ, ಕೋಣಗಳನ್ನ ಮಾರಾಟ ಮಾಡೋದಕ್ಕೆ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ವಿರೋಧಿ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ಆಗಲಿ. ರೈತ ವಿರೋಧಿ ಗೋಹತ್ಯೆ ನಿಷೇಧ ಕಾಯ್ದೆ ವಾಪಸ್ ಆಗಲಿ. ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ಅವರವ್ರದೇ ಆಗಿರ್ತಕ್ಕಂಥ ಧರ್ಮ ಮತ್ತು ಅವರವ್ರದೇ ಆಗಿರ್ತಕ್ಕಂಥ ಆಹಾರವಾದ ಸಂಸ್ಕೃತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ ಅನುಸರಿಸೋದಕ್ಕೆ ಅವಕಾಶ ಮಾಡಿಕೊಂಡಿದೆ. ಇದನ್ನ ಯಾರೂ ಕೂಡ ತಪ್ಪಿಸೋಕೆ ಸಾಧ್ಯ ಆಗಲ್ಲ. ಕೆಲವು ಹಿಂದುತ್ವವಾದಿ ಶಕ್ತಿಗಳು ಬಜರಂಗ ದಳದಂತ ಹೆಸರುಗಳನ್ನ ಹೇಳ್ಕೊಂಡು ಇವತ್ತು ಇವರ ವಿರುದ್ಧ ರೈತರು ದನಗಳನ್ನ ಸಂತೆಗೆ ಮಾರಾಟ ಮಾಡಕ್ ಹೋದಾಗ ಅವ್ರ ವಿರುದ್ಧ ದಾಳಿಯನ್ನು ನಡೆಸಿದ್ದಾರೆ. ಇವ್ರ ಮೇಲೆ ಅತ್ಯಂತ ಕಾನೂನಾತ್ಮಕವಾಗಿರ್ತಕ್ಕಂಥ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ರೈತ ಸಂಘಟನೆಗಳು ಆಗ್ರಹ ಮಾಡ್ತಾ ಇದೀವಿ. ಇದಕ್ಕೆ ಅವಕಾಶವನ್ನ ಮಾಡಿಕೊಟ್ರೆ ಕಾನೂನನ್ನ ರೈತ ಸಂಘಟನೆಗಳು ರೈತರು ಕೈಗೆತ್ಕೊಳ್ತಾರೆ. ಅವಾಗ ಜಿಲ್ಲಾಡಳಿತ ಅದಕ್ಕೆ ಹೊಣೆಗಾರರಾಗಬೇಕಾಗುತ್ತೆ ಅಂತ ಹೇಳಿ ಇದಕ್ಕೆ ಅವಕಾಶವನ್ನ ಕೊಡಬಾರ್ದು. ರೈತರ ಎಲ್ಲ ದನಗಳನ್ನ ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತೇಳಿ ಈ ಸಂಘಟನೆಗಳ ಪರವಾಗಿ ಜಿಲ್ಲಾಡಳಿತದ ಎದುರುಗಡೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.